ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದು 6ನೇ ಗ್ಯಾರಂಟಿ ಎಂದ ಡಿಸಿಎಂ. ಬಿಜೆಪಿಯವರು ಹಿಟ್ಲರ್ ವಂಶದವರು ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಉತ್ತರ ಕನ್ನಡ ಜಿಲ್ಲೆಗೆ ಸಿಎಂ ಸ್ಥಾನ ಬರೋದಾದರೆ ಸ್ವಾಗತ ಎಂದ ಹೆಬ್ಬಾರ್. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದು 6ನೇ ಗ್ಯಾರಂಟಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಡವರ ಬದುಕಿನಲ್ಲಿ ಬದಲಾವಣೆ ತರುವುದು ನಮ್ಮ ಆದ್ಯತೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಅಭಿವೃದ್ಧಿ ಕೆಲಸ ಚಿರವಾಗಿರಲಿದೆ. ಹಸಿವು ಬಡತನ ಮುಕ್ತ ರಾಜ್ಯ ಮಾಡುವುದು ನಮ್ಮ ಉದ್ದೇಶ ಅಂತ ಹೇಳಿದ್ರು. 5 ಗ್ಯಾರಂಟಿಗಳ ಜೊತೆಯಲ್ಲಿ ಮೊನ್ನೆ ತಾನೇ ನಮ್ಮ ಎಲ್ಲ ಸರ್ಕಾರಿ ನೌಕರರು ಕೂಡ ಮತ್ತೊಂದು ಮಾತನ್ನು ಕೊಟ್ಟಿದ್ದನು, ಪೇ ಕಮಿಷನ್. ಅದು ಕೂಡ ನಡೆಸಿಕೊಟ್ಟು 6ನೇ ಗ್ಯಾರಂಟಿ ಆಯಿತು. ಬಿಜೆಪಿಯವರು ಹಿಟ್ಲರ್ ವಂಶದವರು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾರತಮ್ಯ ಹೋಗಲಾಡಿಸಲು ಗ್ಯಾರಂಟಿ ಯೋಜನೆ ತಂದಿದ್ದೇವೆ. ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದಷ್ಟು ಬಿಜೆಪಿ ಮಾಡಿದೆಯಂತ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳಿನ 100 ಸಾರಿ ಹೇಳಿ ಸತ್ಯ ಮಾಡಬಹುದು. ಈ ತರ ಹಿಟ್ಲರ್ ವಂಶಸ್ಥರು ಅಂತ ಕರೆಯೋದು ನಾವು ಅವರಿಗೆ. ನಗರಸಭೆ ಚುನಾವಣೆಗೆ 5 ಎಂಎಲ್ಸಿಗಳಿಗೆ ಮತದಾನಕ್ಕೆ ಅವಕಾಶ ನೀಡಿದ್ದಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ವಾರದ ಹಿಂದೆ ನಕಲಿ ದಾಖಲೆ, ಬೋಗಸ್ ದಾಖಲೆ ಸೃಷ್ಟಿಸಲಾಗಿದೆ. ಸಂಬಂಧವಿಲ್ಲದವರಿಗೆ ಮತದಾನಕ್ಕೆ ಅವಕಾಶ ನೀಡಿದ್ದಾರೆ. ಅಕ್ರಮದಲ್ಲಿ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ಕೈವಾಡ ಇದೆ ಅಂತ ಕಿಡಿಕಾರಿದ್ದಾರೆ. ನಗರದ ನಿವಾಸಿಯಲ್ಲ, ಚುನಾವಣೆಯ ನಿಮಿತ್ತ 1 ವಾರ ಚುನಾವಣೆ ಇದೆ ಎಂದಾಗ ಹಿಂಬಾಗಲಿನಿಂದ 5 ಜನ ವಿಧಾನ ಪರಿಷತ್ ಸದಸ್ಯರುಗಳನ್ನ ವೋಟರ್ ಲಿಸ್ಟಲ್ಲಿ ಸೇರಿಸುವಂಥ ದೌರ್ಭಾಗ್ಯ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಕೋವಿಡ್ ನಿರ್ವಹಣೆ ವರದಿ ರಾತ್ರೋರಾತ್ರಿ ಸಿದ್ಧಪಡಿಸಿದ್ದಾರೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಆಯೋಗದವರಿಗೆ ಪಾಪ ಅದೆಷ್ಟು ಒತ್ತಡ ಹೇರಿದ್ರೋ ಏನು, ಬಿಜೆಪಿ ಮೇಲೆ ಗೂಬೆ ಕೂರಿಸಲು ಕಾಂಗ್ರೆಸ್ ಸರ್ಕಾರದಲ್ಲಿ ಕುತಂತ್ರ ಮಾಡಲಾಗಿದೆಯಂತ ಕಿಡಿಕಾರಿದ್ದಾರೆ. ಈ ವರದಿ ಮಧ್ಯಂತರ ವರದಿಯನ್ನ ರಾತ್ರೋರಾತ್ರಿಯಲ್ಲಿ ಅವ್ರಿಗೆ ಪಾಪ ಅದೆಷ್ಟು ಒತ್ತಡ ಮಾಡಿದ್ರೋ ಏನೋ ಗೊತ್ತಿಲ್ಲ, ಒತ್ತಡ ಮಾಡಿ ಆ ಬಾಕ್ಸಲ್ಲಿ ಪಾಪ ತಂದು ಅವ್ರು ಈಗಾಗಲೇ ವಿದೇಶಕ್ಕೆ ಹೋಗಿದ್ದಾರಂತೆ ಪಾಪ. ಯಾಕೆ ಅಂದರೆ ಇದು ರಾಜಕೀಯ ದ್ವೇಷ. ಬಿಜೆಪಿಯವ್ರ ಮೇಲೆ ಏನೂ ಇಲ್ವಲ್ಲ, ಏನೋ ಒಂದು ತೋರಿಸ್ಬೇಕು. ಅದು ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಜನರು ಏನಪ್ಪ ಇಂಥ ಒಂದು ಇದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಮ್ಮ ಮೇಲೆ ಕೋಪ ಬರಬೇಕಲ್ಲ. ಇದೆಲ್ಲ ಷಡ್ಯಂತ್ರ ರೀ. ಉತ್ತರ ಕನ್ನಡ ಜಿಲ್ಲೆಗೆ ಸಿಎಂ ಸ್ಥಾನ ಬರೋದಾದ್ರೆ ಸ್ವಾಗತ ಅಂತ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಬನವಾಸಿಯ ಗುಡ್ನಾಪುರದಲ್ಲಿ ಮಾತನಾಡಿದ ಅವರು, ಇದರಲ್ಲಿ ರಾಜಕೀಯ ಮಾಡುವ ವಿಷಯವಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಗುರಿಯನ್ನೋ ಮೂಲಕ ದೇಶಪಾಂಡೆಗೆ ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ಕನ್ನಡ ಜಿಲ್ಲೆಗೆ ದಿವಂಗತ ರಾಮಕೃಷ್ಣ ಹೆಗಡೆ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಬರೋದಾಗಿದೆ. ನಾವೆಲ್ಲರೂ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬೇಕು ಅಂತ